ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಹಿರೇಮಠಕ್ಕೆ ಆಳಂದ್ ಶಾಸಕ ಬಿಆರ್ ಪಾಟೀಲ್ ಭೇಟಿ. ಆಳಂದ್ ಶಾಸಕ ಬಿಆರ್ ಪಾಟೀಲ್ ಹುಕ್ಕೇರಿ ಅವರಂತೆ ಮಾಜಿ ಉಪಸಭಾಪತಿ, ಹಾಲಿ ಆಳಂದ್ ಶಾಸಕ, ಕಾಂಗ್ರೆಸ್ನ ಹಿರಿಯ ಶಾಸಕರು, ಮೂಲ ಹುಕ್ಕೇರಿಯವರಂತೆ. ಹುಕ್ಕೇರಿಯಿಂದ ಅವರ ಪೂರ್ವಜರು ಸೊಲ್ಲಾಪುರಕ್ಕೆ ಹೋಗಿ ಆಳಂದ್, ಅಲ್ಲಿಂದ ಸರಸಾಂಬಕ್ಕೆ ಹೋದರು ಎಂಬುದನ್ನು ಶಾಸಕ ಬಿಆರ್ ಪಾಟೀಲ್ರು ಇಂದು ಹುಕ್ಕೇರಿ ಹಿರೇಮಠಕ್ಕೆ ಬಂದು ಗುರುಶಾಂತೇಶ್ವರ ದರ್ಶನ ಪಡೆದು ಈ ಮಾತನ್ನು ಹೇಳಿದರು. ಕೇಳಿ ಒಮ್ಮೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಗದ್ದಿಗೆ ವಂದನೆ ಸಲ್ಲಿಸುತ್ತಾ, ಈ ಮಠದ ಪರಮ ಭಕ್ತನಾಗಿ ನಾನು ಮಠಕ್ಕೆ ಬಂದಿದ್ದೀನಿ. ಬಹಳ ಕಾಲದಿಂದಲೂ ನಮ್ಮ ಮನೆತನ ಈ ಮಠಕ್ಕೆ ನಡ್ಕೊಂಡು ಬಂದಿದೆ. ಒಂದು ಇತಿಹಾಸದ ಪ್ರಕಾರ ನಾವು ಕೂಡ ಹುಕ್ಕೇರಿಯವರೇ ಆಗಿದ್ದೇವೆ ಅನ್ನುವಂಥದ್ದು ಒಂದು ಮಾತಿದೆ. ಬಹುಶಃ ಹುಕ್ಕೇರಿ ಬಿಟ್ಟಾಗ ದೊಡ್ಡಪ್ಪಗೌಡ ಅಂತ ಹೇಳಿ ಕೋಣದ ಮೇಲೆ ದುಡ್ಡು ಹಾಕೊಂಡು ಅವನು ಪ್ರವಾಸ ಮಾಡಿಕೊಂಡು ಸೊಲ್ಲಾಪುರ ಕಡೆ ಬಂದು, ಸೊಲ್ಲಾಪುರದಿಂದ ನಮ್ಮ ಆಳಂದ ತಾಲೂಕಿನ ಸರಸಂಬ ಕಡೆ ಬಂದಿದ್ದಾರೆ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು. ಅವರು ಇಲ್ಲಿ ಬಂದು ಹೋಗಿದ್ದಾರೆ. ಹಾಗಾಗಿ ಆ ಮಠದ ಪರಂಪರೆ ನಡುವೆ ಕಳೆದು ಹೋಗಿತ್ತು. ಮತ್ತೆ ನಾನು ಇತ್ತೀಚೆಗೆ ಬರ್ತಾ ಬರ್ತಾ ಆ ಸಂಬಂಧಗಳನ್ನು ಬೆಳೆಸಿದ್ದೀವಿ. ಪೂಜ್ಯರು ನಮ್ಮ ಮಕ್ಕಳ ಮದುವೆಗೂ ಕೂಡ ಬಂದಿದ್ರು, ಆಶೀರ್ವಾದ ಮಾಡಿದ್ರು. ಸದಾ ಈ ಮಠದ ಆಶೀರ್ವಾದ, ಮಠದ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಅವರು ಇಂಥ ಜನಪರ ಕಾರ್ಯವನ್ನ ಹೆಚ್ಚಿಗೆ ಮಾಡಲಿ. ನನ್ನ ಕಡೆಯಿಂದ ಕೂಡ ಏನಾದರೂ ಸಹಾಯ ಸಾಧ್ಯತೆ ಇದ್ರೆ ನಾನು ಕೂಡ ಆ ಹಸ್ತವನ್ನು ಹಸ್ತಕ್ಕೆ ತಯಾರಾಗಿದ್ದೀನಿ ಅಂತ ಮಾತನ್ನ ಹೇಳ್ತಾ, ಇವತ್ತು ಬೆಳಗಾವಿನಲ್ಲಿ ದೊಡ್ಡ ಮಠ ಕಟ್ಟಿದ್ದಾರೆ ಮತ್ತು ಇಲ್ಲಿ ಕೂಡ ಈ ಮಠ ಇರಲಿಲ್ಲ. ಹಳೆ ಮಠಕ್ಕೆ ನಾನು ಬಂದು ಹೋಗಿದ್ದೇನೆ. ಈಗ ನೋಡಿದ್ರೆ ಅದ್ಭುತವಾದಂತಹ ಒಂದು ಸಭಾಂಗಣ, ಅಲ್ಲಿ ತಾವೆಲ್ಲ ಕೂತು ಇಲ್ಲಿ ಪ್ರಾರ್ಥನೆ ಮಾಡುವಂತ ಅವಕಾಶ, ಇಂಥದ್ದೆಲ್ಲ ಪೂಜ್ಯರು ಮಾಡಿದ್ದಾರೆ. ಇವರು ನಮ್ಮನ್ನ ಮೇಲೆಲ್ಲರಿಗೂ ಸದಾ ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆಲ್ಲರೂ ಪ್ರೇರಣೆ ನೀಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ 12 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ.